ಥರ ಬ್ರಷ್ಷು, ಬಟ್ಟೆ, ಮೈಕ್ರೋಫೈಬರ್ ಬಟ್ಟೆಗಳು, ಪರಕೆ ಅಲ್ಲೆಲ್ಲ ನೀಟಾಗಿ ಸಿಕ್ಕೋಕ ಥರ ಇದ್ದರೆ ಕ್ಲೀನಿಂಗು ಆಗ್ತಾ ಇರುತ್ತೆ. ಸೊ ಚಿಕ್ಕ ಸ್ಟೆಪ್ಸೇ ಎಲ್ಲ ಸಿಕ್ಕೋ ಥರ ಇಟ್ಕೊಳ್ಳೋದು, ಎಲ್ಲ ಕಣ್ಣಿಗೆ ಕಾಣೋದೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಏನೋ ಟವಲ್ ಹೆಂಗೋ ಆಗಿರುತ್ತೆ, ಸೋಫಾ ಮೇಲೆ ಸೋಫಾ ಕವರ್ ಹೆಂಗೋ ಆಗಿರುತ್ತೆ, ಪಿಲ್ಲೋ ಕವರ್ ಸರಿ ಇರಲ್ಲ. ಇದೆಲ್ಲ ಬಂದು 1 or 2 minutes ಕೆಲಸಗಳು. ಬಟ್ ಈ 1 minute 2 minute ಕೆಲಸಗಳನ್ನ ಏನಕ್ಕೆ ಮಾಡಬೇಕು ಅಂದರೆ ನಮಗೊಂಥರ ಎನರ್ಜಿ ಬಿಲ್ಟ್ ಆಗುತ್ತೆ. ಆ ಎನರ್ಜಿ ಎಲ್ಲಿಂದ ಬರೋದು ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನಾವು ಒಂಥರ ಪರ್ಫೆಕ್ಟ್ ಅಂತ ಅಲ್ಲ, ಪರ್ಫೆಕ್ಟ್ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಒಂಥರ ನೆಮ್ಮದಿ ಸಿಗ್ತಾ ಇರುತ್ತೆ, ಡಿಸಿಪ್ಲಿನ್ಡ್ ಲೈಫು ಅಂತ ಅನಿಸುತ್ತೆ. ನಾವು ಒಬ್ರಿಗೆ ಹೇಳಬೇಕಾದ್ರೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೌದು ನಾನು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಒಬ್ರಿಗೆ ಹೇಳಬೇಕು ಅಂದರೆ ನಾವು ಕರೆಕ್ಟಾಗಿರಬೇಕು. ಈಗ ಮಕ್ಕಳಿಗೆ ನಾವು ಎಷ್ಟೊಂದು ಹೇಳ್ತೀವಿ, ಹಂಗಿರು, ಹಿಂಗೆ ನಡ್ಕೋ, ಆ ರೀತಿ ಜೋಡಿಸ್ಕೊ, ಹಿಂಗೆ ಮಡ್ಚ್ಕೋ, ಹಿಂಗೆ ನೀಟಾಗಿ ಇಟ್ಕೋ. ಅವ್ರಿಗೆ ಹೇಳಬೇಕು ಅಂದರೆ ಫಸ್ಟ್ ನಾವು ಸರಿಯಾಗಿರಬೇಕು. ಅದೇ ನಮ್ಮ ಮೋಟಿವೇಶನ್ನು, ಆಯಿತಾ? ಸೊ ಮಕ್ಕಳು ನಮ್ಮನ್ನು ನೋಡಿ ಕಲಿಯುವಂಥದ್ದು ಜಾಸ್ತಿ. ಅದೊಂದು ಚಿಕ್ಕ ಮೋಟಿವೇಶನ್ ಇರುತ್ತಲ್ಲ, ಎಲ್ಲಿಂದಲ್ಲೇ ನಾವು ನೀಟಾಗಿ ಇಟ್ಕೊಳ್ಳೋದು, ಎಲ್ಲ ಮಡ್ಚಿಟ್ಕೊಳ್ಳೋದು, ನೀಟಾಗಿ ನೋಡಿದ ತಕ್ಷಣ ಬಟ್ಟೆಗಳು ಕರೆಕ್ಟಾಗಿ ಇಟ್ಕೊಳ್ಳೋದು, ಟೈಮ್ ಸರಿಯಾಗಿ ಎಲ್ಲ ಮಾಡ್ಕೊಳ್ಳೋದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಮನೆ ಎಷ್ಟು ಶಾಂತಿಯಾಗಿರುತ್ತೆ, ಆರ್ಗನೈಸ್ಡ್ ಆಗಿರುತ್ತೆ ಅಂದರೆ ಅದು ದೊಡ್ಡ ಮೋಟಿವೇಶನ್ ನಮಗೆ. ನಮ್ಮನ್ನು ನಾವು ಪುಷ್ ಮಾಡ್ಕೊಳ್ಳೋದು ಏನಕ್ಕೆ ಹೇಳಿ, ಮನೇಲಿ ನೆಮ್ಮದಿಯಾಗಿರುತ್ತೆ, ಎಲ್ಲ ಯಾವ್ಯಾವ ಜಾಗ ಎಲ್ಲೆಲ್ಲಿರಬೇಕೋ ಅಲ್ಲಿ ಸಿಗುತ್ತೆ. ಈ ಥರ ಇದ್ದಾಗ ಒಂಥರ ಅದಕ್ಕಿಂತ ಬೇರೆ ರೀಸನ್ ಬೇಕಾ? ನೆಕ್ಸ್ಟ್ ನಾವು ಈಸಿ ಮಾಡ್ಕೋಬೇಕು ಅಂದರೆ ನಾವೇನು ಪ್ಲ್ಯಾನ್ ಮಾಡ್ಕೋತೀವಲ್ಲ ಅದನ್ನು ತುಂಬ ಬರ್ಕೊಳಕ್ಕೆ ಹೋಗಬೇಡಿ. ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ತುಂಬ ಬರ್ಕೊಳ್ಳೋದ್ರಿಂದನೇ ಅಲ್ಲೇ ಡಿಮೋಟಿವೇಶನ್ ಆಗಿಬಿಡುತ್ತೆ, ನಮಗೆ ಮಾಡಬೇಕು ಅಂತಲೇ ಅನಿಸಲ್ಲ. ಅಟ್ ಎ ಟೈಮ್ 5 to 6 ಮ್ಯಾಕ್ಸಿಮಮ್ ಕೆಲಸಗಳನ್ನ ಬರ್ಕೊಳ್ಳಿ. ಅದು ಮೇನ್ ಕೆಲಸಗಳನ್ನ ಬರ್ಕೋಬೇಕು, ಆಯಿತಾ? ಯಾವಾಗಲೂ ಅನ್ಕೋತೀವಿ ತಲೆಯಲ್ಲಿ ಇರುತ್ತೆ ಅಲ್ವಾ, ಒಂದಾದ್ಮೇಲೆ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ತಲೆಯಲ್ಲಿ ಇದ್ದಷ್ಟು ಅದು ಸ್ಟ್ರೆಸ್ನೂ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಸೈಕಲಾಜಿಕಲಿ ಹೇಳೋದಷ್ಟೇ. ವೆನ್ ಥಾಟ್ಸ್ ಈಸ್ ಪುಟ್ ಆನ್ ಪೇಪರ್ ಅಂದರೆ ನಮ್ಮ ಥಾಟ್ಸ್ನ ಒಂದು ಪೇಪರ್ ಮೇಲೆ ನೀಟಾಗಿ ಬರ್ಕೊಳ್ಳೋದ್ರಿಂದ ನಮಗೆ ಕ್ಲಾರಿಟಿ ಇರುತ್ತೆ, ಕಣ್ಮುಂದೆ ನೆಕ್ಸ್ಟ್ ಯಾವ ಕೆಲಸ ಮಾಡಬೇಕು ಅಂತ ಕ್ಲಾರಿಟಿ ಇರುತ್ತೆ. ಆಮೇಲೆ ಆ ಸೈಕಾಲಜಿಯಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಬುಕ್ಕಲ್ಲಿ ನೋಡ್ತಾ ಇದ್ದೆ, ಆ ಕೆಲಸ ಆಗಿದ ತಕ್ಷಣ ಅದಕ್ಕೆ ಹೋಗಿ ಒಂದು ಟಿಕ್ ಮಾರ್ಕ್ ಮಾಡ್ತೀವಲ್ವ, ಈ ಕೆಲಸ ಆಯಿತು ಅಂತ. ಅದು ನಮ್ಮ ಬೆಸ್ಟ್ ಲೆವೆಲ್ ಆಫ್ ಮೋಟಿವೇಶನ್. ಅದು ತುಂಬ ಖುಷಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಸೊ ಯಾವಾಗಲೂ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ, ಒಂದು ನೀಟಾಗಿ ಬುಕ್ನ ಮೇಂಟೈನ್ ಮಾಡಿ, ಆಯಿತಾ? ಒಂದು ಹಳೆ ಪೇಪರ್ಸ್ ಇದ್ದರೆ ನಿಮ್ಮ ಮಕ್ಕಳದು ಹಳೆ ಬುಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನೇ ಪೇಪರ್ಸ್ ಇರುತ್ತಲ್ಲ, ಲಾಸ್ಟ್ ಇಯರ್ ಬುಕ್ಸ್, ಇನ್ನೇನು ಈಗ ಹೊಸ ಸೆಷನ್ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಇಯರ್ದೆಲ್ಲ ಬುಕ್ಸ್ ಇರುತ್ತಲ್ಲ, ಆ ಬುಕ್ಸನ್ನು ಮೇನ್, ಫಾರ್ ಎಕ್ಸಾಂಪಲ್ ಒಂದು ಕಿಂಗ್ ಸೈಜ್ ಬುಕ್ ಇದೆ ಅಂದರೆ ಆ ಶೀಟ್ಸ್ ಮಾತ್ರನೇ ಹರ್ಕೊಳ್ಳಿ. ಹಳೆ ಪೇಪರ್ಸ್ ಇಟ್ಕೊಳ್ಳೋಂಥ ಬುಕ್ಸ್ನೆಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ.